ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಕೌಂಟೆನ್ಸಿ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಮ್ಯಾಚ್ ದ ಫಾಲೋವಿಂಗ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಆ್ಯಂಡ್ ಲಾಂಗ್ ಕ್ವಶನ್ಸ್ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಬನ್ನಿ ಹಾಗಾದರೆ ಇಲ್ಲಿ ಬಂದುಬಿಟ್ಟು ಫಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇದರಲ್ಲಿ ನೋಡಿ, ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್, ಇದು ಒಂದು ಕೂಡ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ಸ್ ಇನ್ ಆಫ್ ಡ್ಯಾಶ್ ಕ್ಯಾಶ್ ಫ್ಲೋ, ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ರಿ ಇವಿಷ್ಟು ಪ್ರಶ್ನೆ. ನೆಕ್ಸ್ಟ್ ಬಂದುಬಿಟ್ಟು ಭಾಳ ಇಂಪಾರ್ಟೆಂಟು ಪ್ರಾಫಿಟ್ ಆನ್, ಇದೊಂದು ಬರುತ್ತೆ. ನೆಕ್ಸ್ಟ್ ಕರೆಂಟ್ ರೇಟಿವ್ ಈಸ್ ದ ಪ್ರಿಪ್ರೇಷನ್, ಇದೊಂದು ಬರುತ್ತೆ, ನೆನ್ಪಿಟ್ಕೊಳ್ಳಿ ಇದ್ರೊಳಗಡೆ. ನೆಕ್ಸ್ಟ್ ಇದರೊಳಗೆ ಬಂದುಬಿಟ್ಟು ನೋಡಿಲಿ, ವೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸ್, ಇದೊಂದು ಬರುತ್ತೆ. ಕಂಪ್ನಿ ಈಸ್ ಆ್ಯಂಡ್ ಡ್ಯಾಶ್ ಪರ್ಸನ್. ಓಕೆ, ಇದೊಂದು ಲಾಸ್ಟ್ ಒಂದು. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಇಲ್ಲಿ ಇಂಪಾರ್ಟೆಂಟ್ ಈ ಸಾರಿ ಬರುವಂಥದ್ದು ಯಾವುದು ಅಂದರೆ ಇದು ಒಂದು. ನೆಕ್ಸ್ಟ್ 4th ಆ್ಯಂಡ್ 5th ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್, ನೆನ್ಪಿಟ್ಕೊಳ್ಳಿ. ಉತ್ತರಗಳನ್ನು ನೀವು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಡಬಲ್ ಪ್ರಾಕ್ಟೀಸ್ ಆಗುತ್ತೆ ಉತ್ತರಗಳನ್ನು ನೀವೇ ಕಂಡು ಹಿಡ್ಕೊಳ್ಳೋದ್ರಿಂದ. ಲೋನ್ಸ್ ವಿಚ್ ಆರ್, ಇದೊಂದು ಭಾಳ ಇಂಪಾರ್ಟೆಂಟ್. ಕಲೆಕ್ಷನ್ ಆಫ್ ಕ್ಯಾಶ್ ಫ್ರಮ್ ಇನ್ ಟ್ರೇಡ್ ರಿಸೀವೇಬಲ್ ಈಸ್, ಇದೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೋಡಿಲಿ 3009%, ಇದೊಂದು ಪ್ರಶ್ನೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ದ ಡೈರೆಕ್ಟರ್ ಆಫ್ ಅ ಕಂಪ್ನಿ ಮಸ್ಟ್ ಬಿ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಡ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಫಾರ್ ದ ರಿಯಲೈಸೇಷನ್ ಆಫ್ ಅಸೆಟ್ಸ್, ಇದೊಂದು. ನೆಕ್ಸ್ಟ್ ಡ್ಯಾಶ್ ಆ್ಯಕ್ಟಿವಿಟೀಸ್ ರಿಲೇಟ್ ಇನ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸಡ್, ಇದೊಂದು ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 4th one, ಸ್ಟೇಟ್ಮೆಂಟ್ಸ್ ಆರ್ ದ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ಸ್. ಓಕೆ. ನೆಕ್ಸ್ಟ್ ಡ್ಯಾಶ್ ರಿಟ್ಯೂಸ್ ಆರ್ ಪ್ರೈಮರ್ಲಿ, ಓಕೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಪಾರ್ಟ್, ಇದೊಂದು ಓದ್ಕೊಳ್ಳಿ. ಓಕೆನಾ. ಇಲ್ಲಿ ನೋಡಿ, ಭಾಳ ಸಿಂಪಲ್ಲಾಗಿ ಇಲ್ಲಿ ಒಂದೆರಡು ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ ನಿಮಗೆ. ಡ್ಯಾಶ್ ಈಸ್ ಡೆಬಿಟೆಡ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಶೇರ್ ಆಫ್, ಇದೊಂದು. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ ಈಸ್ ಶೋನ್ ಅಂಡರ್, ಓಕೆ, ಇಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ನೋಡಿ, ಇದು ಮತ್ತು 3 and 4, 5 ಇಷ್ಟು ನೀವು ಕರೆಕ್ಟಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಪರ್ಫೆಕ್ಟ್. ನೆಕ್ಸ್ಟು ಮ್ಯಾಚ್ ದ ಫಾಲೋವಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ದ ಫಾಲೋವಿಂಗ್ ಹೇಳ್ತಾ ಹೋಗ್ತಾನೆ, ಯಾಕಂದರೆ 2 ಮಾರ್ಕ್ಸ್ ಆ್ಯಂಡ್ ಲಾಂಗ್ ಕ್ವಶನ್ಸ್ ಎಲ್ಲೂ ಕೂಡ ಇದರಲ್ಲಿ ಕವರ್ ಆಗ್ತಾ ಇದೆ. 1 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್, ಇಲ್ಲಿ ಹೇಳಿರುವಂತಹ ಕ್ವಶನ್ಸ್ಗಳನ್ನು ಪರ್ಫೆಕ್ಟಾಗಿ ನೀವು ಸ್ಟಡಿ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಫಸ್ಟು ಆ್ಯಂಡ್ ಪಾರ್ಟ್ನರ್ ಈಸ್ ಲೋನ್ ಆ್ಯಂಡ್ ಟ್ರೆಂಡ್ ಅನಾಲಿಸಿಸ್ ಮತ್ತು ರೈಟ್ ಆಫ್ ನ್ಯೂ ಪಾರ್ಟ್ನರ್, ಇವಿಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ದ ಎಕ್ಸಿಕ್ಯೂಟರ್ ಆಫ್ ಅಕೌಂಟ್ ಕಾಮನ್ ಸೀಲ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇವ, ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿಲಿ, ಪಾರ್ಟ್ನರ್ಶಿಪ್ ಆ್ಯಂಡ್ ಎಕ್ಸಿಕ್ಯೂಟರ್ ಆ್ಯಂಡ್ ಕಾಮನ್ ಸೀಲ್ ಪ್ರಿವಿಯನ್ಸ್, ಇದೊಂದಿಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಎಕ್ಸಿಕ್ಯೂಟರ್ ಅಕೌಂಟ್ ಆ್ಯಂಡ್ ಇಶ್ಯೂ ಆಫ್ ಶೇರ್ಸ್, ಇದು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇವೆರಡು ಕ್ವಶನ್ಸ್ಗಳು ಹೊಂದಿಸಿ ಬರೆಯಲ್ಲಿ ಬರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಡ್ ಗೇನ್ಡ್ ಶೇರ್ ಆ್ಯಂಡ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಪ್ರಾಫಿಟಬಿಲಿಟಿ ರೇಟಿಯೋ ಆ್ಯಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಇವಿಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಹೊಂದಿಸಿ ಬರೆಯಲ್ಲಿ ನೋಡಿಲಿ, ಅಸೆಟ್ಸ್ ಟೇಕನ್ ಓವರ್ ಬೈ ಪಾರ್ಟ್ನರ್, ಲಾಂಗ್ ಟರ್ಮ್ ಬ್ಲೋವಿಂಗ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆ್ಯಂಡ್ ಪೇಡ್ ಅಂತ ಬರುತ್ತೆ, ಇವು ಭಾಳ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಇಲ್ಲಿ ಪ್ರಿವಿಷನ್ ಆಫ್ ಫಾರ್ ಟ್ಯಾಕ್ಸ್ ಆ್ಯಂಡ್ ಡಿಫ್ರಾಕ್ಷನ್, ಇದೊಂದು ಬರುತ್ತೆ, ಇವು ಎರಡು ಓದ್ಕೊಳ್ಳಿ. ಓಕೆನಾ. ಇದು ಹೊಂದಿಸಿ ಬರೆಯೋರಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಇಲ್ಲಿ ಅಕೌಂಟೆನ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ಸ್ ಆಲ್ರೆಡಿ ಬಂದಿದ್ದಾವೆ. ಬಟ್ ಈ ಸಾರಿ ಇದರಲ್ಲಿ ಬರುವಂಥ ಹೈಲೈಟ್ ಕ್ವಶನ್ಸ್ ಯಾವುದು ಅಂದರೆ ನೋಡಿ, ಇಲ್ಲಿ
2023-24ರಲ್ಲಿ ಹೇಳಿದಂಥ ಗಿವ್ ಎನಿ ಒನ್ ರೀಸನ್ ಫಾರ್ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್, ಇದು ಒಂದು ಓದ್ಕೊಳ್ಳಿ. ಹೂ ಈಸ್ ಆ್ಯನ್ ಎಕ್ಸಿಕ್ಯೂಟರ್ ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಟೈಪ್ ಎಕ್ಸಾಂಪಲ್ ಆಫ್, ಇದೊಂದು ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಇನ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ. ಆಲ್ರೆಡಿ ಆನ್ಸರ್ಸ್ ಕೂಡ ಇದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಗಿವ್ ಎನಿ ರೀಸನ್ ಫಾರ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್, ದ ಇನ್ಕ್ರೀಸ್ ದ ಕ್ಯಾಪಿಟಲ್ ಟು ಗೆಟ್ ಎಡಿಷ್ನಲ್ ಕ್ಯಾಪಿಟಲ್. ಇದು ಎಲ್ಲ ವಿತ್ ಆಲ್ರೆಡಿ ಇಲ್ಲಿ ಆನ್ಸರ್ಸ್ಗಳು ಇದ್ದಾವೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ವೆನ್ ಡು ಯು ಪ್ರಿಪೇರ್ ಎಕ್ಸಿಕ್ಯೂಟರ್ ಈಸ್ ಅಕೌಂಟ್, ಇದೊಂದು. ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ಬೈ ಬ್ಯಾಕ್ ಆಫ್ ಶೇರ್ಸ್, ವೆನ್ ಕಂಪ್ನಿ ಪರ್ಚೇಸ್ ಇಟ್ಸ್ ಓನ್ ಶೇರ್ಸ್ ಇಟ್ಸ್ ಕಾಲ್ಡ್ ಬೈ ಬ್ಯಾಕ್ ಆಫ್ ಶೇರ್ಸ್, ಇದೊಂದು ಓದ್ಕೊಳ್ಳಿ. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಕರೆಂಟ್ ಲೈಬಿಲಿಟಿ, ಇದೊಂದು ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಬಂದುಬಿಟ್ಟು ಗಿವ್ ಎನಿ ಒನ್ ಅಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅನಾಲಿಸಿಸ್, ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ವಾಟ್ ಯು ಮೀನ್ ಬೈ ಕ್ಯಾಶ್ ಫ್ಲೋಸ್ ಆ್ಯಂಡ್ ವೆನ್ ಕ್ಯಾನ್ ಸೇಸ್ಫೈ ಫಾರ್, ಇದೊಂದು ಗಿವ್ ಎನಿ ಎಕ್ಸಾಂಪಲ್ ಫಾರ್ ಕರೆಂಟ್ ಸೆಟ್ಸ್. ಇವು ಇಷ್ಟು ಇಂಪಾರ್ಟೆಂಟ್, ಯಾಕಂದರೆ ವಿತ್ ಉತ್ತರಗಳೊಂದಿಗೆ ಇದೆ. ವಾಟ್ ಈಸ್ ಕ್ಯಾಶ್ ಆ್ಯಂಡ್ ಫ್ಲೋ ಸ್ಟೇಟ್ಮೆಂಟ್, ಆಲ್ರೆಡಿ ಆನ್ಸರ್ ಕೂಡ ಇಲ್ಲಿದೆ, ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು, 1 ಮಾರ್ಕ್ಸಿಂದ ಇದು, ನೆನ್ಪಿಟ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಗಿವ್ ದ ಮೀನಿಂಗ್ ಆಫ್ ರಿಲೇಟಿವ್ ಅನಾಲಿಸಿಸ್ ಆ್ಯಂಡ್ ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಆ್ಯಂಡ್ ನೆಕ್ಸ್ಟ್ ಇದೊಂದು ತುಂಬ ಇಂಪಾರ್ಟೆಂಟು, ಯಾವುದು ಅಂದರೆ ಸ್ಟೇಟ್ ಎನಿ ಒನ್ ಟೈಪ್ ಆಫ್ ರಿಸರ್ವ್, ಇದೊಂದು ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಡ್ ವಾಟ್ ಈಸ್ ಗೇನ್ ರೇಟಿಯೋ ಆ್ಯಂಡ್ ಸ್ಟೇಟ್ ಎನಿ ಒನ್ ಫ್ಯಾಕ್ಟರ್ ಎಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್, ಇವು 2 ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್, ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೇಟ್ ಎನಿ ಒನ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಇದೊಂದು. ಸ್ಟೇಟ್ ಎನಿ ಒನ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ವಾಟ್ ಆರ್ ದ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಇವು 3 ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಮೆನ್ಷನ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್, ಇದು ಒಂದು ಓದ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಟೇಟ್ ಎನಿ ಒನ್ ರೈಟ್ ಎಕ್ವೈರ್ಡ್ ಬೈ ಓನ್ಲಿ ಅಡ್ಮಿಟೆಡ್ ಪಾರ್ಟ್ನರ್, ಇವು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, ಓಕೆನಾ. ನೆಕ್ಸ್ಟು ವಾಟ್ ಈಸ್ ಶೇರ್ ಆಫ್ ಕ್ಯಾಪಿಟಲ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಫೈಂಡ್ ಔಟ್ ಇಂಟ್ರೆಸ್ಟ್ ಅಟ್ 8%, ಇದು ತುಂಬ ಇಂಪಾರ್ಟೆಂಟ್. ಈ ಒಂದು ಮಾಡೆಲ್ ಕ್ವಶನ್ಸ್ ಗ್ಯಾರಂಟಿ ಬಂದೇ ಬರುತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಔಟ್ಫ್ಲೋಸ್ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕಂಪ್ನಿ ಕ್ಯಾನ್ ಪರ್ಚೇಸ್ ಇಟ್ಸ್ ಓನ್, ಇದೊಂದು ಇಷ್ಟು ಕ್ವಶನ್ಸ್ಗಳು ಬರುತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಗಿವ್ ಆ್ಯನ್ ಮೀನಿಂಗ್ ಆಫ್ ಅನಾಲಿಸಿಸ್ ಆ್ಯಂಡ್ ಗಿವ್ ಮೀನಿಂಗ್ ಆಫ್ ಕ್ಯಾಶ್ ಇನ್ಫೋ ಆ್ಯಂಡ್ ಮೆನ್ಷನ್ ದ ಎನಿ ಬೆನಿಫಿಟ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇವಿಷ್ಟು ಕ್ವಶನ್ಸ್ಗಳು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಸ್ಟೇಟ್ ಎನಿ ಒನ್ ಫ್ಯೂಚರ್ಸ್ ಆಫ್, ಇದೊಂದು ಬರುತ್ತೆ. ನೆಕ್ಸ್ಟ್ ವೈ ಇಸ್ NPS ರಿಕ್ವೈರ್ಡ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಪಾರ್ಟ್ನರ್, ಇದೊಂದು ಪ್ರಶ್ನೆ ಬರುತ್ತೆ, ಓಕೆನಾ. ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಆನ್ ವಾಟ್ ಅಕೌಂಟ್ ಡಸ್ ದ ರಿಜಿಸ್ಟ್ರೇಷನ್ ಅಕೌಂಟ್ ಇನ್ ಡಿಫರ್ ಆಫ್ ದ, ಇದೊಂದು ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ವಾಟ್ ಈಸ್ ಇಶ್ಯೂಡ್ ಕ್ಯಾಪಿಟಲ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ವಾಟ್ ಈಸ್ ದ ಕಪನ್ ರೇಟ್ ಆ್ಯಂಡ್ ವಾಟ್ ಈಸ್ ಮೀನ್ ಬೈ ಇಶ್ಯೂ ಆಫ್, ಇದೊಂದು ನೇಮ್ ಎನಿ ಒನ್ ಮೆಥಡ್ ಆಫ್, ಇದು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ನಿಮಗೆ ಲಾಂಗ್ ಕ್ವಶನ್ಸ್ಗಳನ್ನು ಕೊಡ್ತೇನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನಿಮಗೆ ಅಕೌಂಟೆನ್ಸಿ ಲಾಂಗ್ ಕ್ವಶನ್ಸ್, ಇದು ಭಾಳ ಇಂಪಾರ್ಟೆಂಟ್, ಇದು ಬಂದೇ ಬರುತ್ತೆ ನೋಡಿ. ಇಲ್ಲಿ ಇದು ಒಂದು ಇಂದಿರಾ, ಮಮತಾ ಆ್ಯಂಡ್ ಸೌಮ್ಯ ಆರ್ ಪಾರ್ಟ್ನರ್ ಇನ್ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ರೇಟಿಯೋ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ವಾಸ್ ಆರ್ ಫಾಲೋಸ್, ಇದು ಭಾಳ ಇಂಪಾರ್ಟೆಂಟ್, ಇದು ಒಂದು ಬಂದೇ ಬರುತ್ತೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಇದು ಬಿಟ್ಟರೆ ಬೇರೆ ಯಾವುದು ಬರೋದಿಲ್ಲ, ಓಕೆನಾ. ಇದು ಒಂದು ಲಾಂಗ್ ಕ್ವಶನ್ಸಿಗೆ ಇದು ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೊಂದು ಬರುತ್ತೆ ನೋಡಿಲಿ, ಏನು ಕೇಳ್ತಾರೆ, ಡೆತ್ ಆಫ್ ಪಾರ್ಟ್ನರ್ ಒಳಗಡೆ ಇರುವಂತಹ ಒಂದು ನೋಡಿಲಿ ಡಿಫ್ರೆನ್ಸಸ್ ಕೇಳ್ತಾರೆ. ಡಿಫ್ರೆನ್ಸಸ್ ಬಿಟ್ವೀನ್ ದ ರಿಟೈರ್ಮೆಂಟ್ ಆಫ್ ಡೆತ್ ಆಫ್ ಪಾರ್ಟ್ನರ್ ಆ್ಯಂಡ್, ಇದು ಭಾಳ ಇಂಪಾರ್ಟೆಂಟು, 3 ಪಾಯಿಂಟ್ಸ್ ಇರುತ್ತೆ, ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ರಿ, ಇದೊಂದು. ನೆಕ್ಸ್ಟ್ ಬಂದುಬಿಟ್ಟು ಭಾಳ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ, ಬಂದುಬಿಟ್ರೆ ನೋಡಿ, ಇದೊಂದು ಬರುತ್ತೆ ನಿಮಗೆ ಕ್ವಶನ್ ಕೇಳ್ತಾರೆ, ಇದೊಂದು ಪ್ರಶ್ನೆ, ಓಕೆ. ಇದೊಂದು ಓದ್ಕೊಳ್ಳಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಬರುತ್ತೆ, ಯಾವುದು, ಸೋಮೇಜ್ ಕ್ಯಾಪಿಟಲ್ ಆ್ಯಂಡ್, ಇದೊಂದು ತುಂಬ ಇಂಪಾರ್ಟೆಂಟ್, ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ.
ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಆರಾಮಾಗಿ ಗಿಟ್ಟಿಸ್ಕೊಳ್ಬೋದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಇಂಪಾರ್ಟೆಂಟ್, ಅಂದರೆ ಡಿಸ್ಕಸ್ ಪಾರ್ಟ್ನರ್ ಕ್ಯಾಪಿಟಲ್. ಓಕೆ, ಪಾರ್ಟಿಕ್ಯುಲರ್ಸ್ ಆ್ಯಂಡ್ ಪಾರ್ಟಿಕ್ಯುಲರ್ಸ್. ಓಕೆ, ಬ್ಯಾಲೆನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇದೊಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಓಕೆನಾ, ಕರೆಕ್ಟಾಗಿ ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಇಷ್ಟು ಇಂಪಾರ್ಟೆಂಟ್ ಹೈಲೈಟ್ ಕ್ವಶನ್ಸ್ಗಳಿದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ.